ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಲ್ಯಾಣ ಕರ್ನಾಟಕವನ್ನ ಬರ ಪ್ರದೇಶ ಅಂತ ಘೋಷಿಸಲು ಆಗ್ರಹಿಸಲಾಗ್ತಾ ಇದೆ. ಕಲಬುರಗಿಯಲ್ಲಿ ರೈತರಿಂದ ರಸ್ತೆ ತಡೆದು ಚಳವಳಿಯನ್ನ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ನಿಜಕ್ಕೂ ಕೂಡ ಈ ಕಲಬುರಗಿ ಮಾತ್ರ ಅಲ್ಲ, ಕಲಬುರಗಿ, ಬೀದರ್ ಜೊತೆಗೆ ಬಳ್ಳಾರಿ, ಯಾದಗಿರಿ, ರಾಯಚೂರು ಇಲ್ಲೆಲ್ಲ ಮಳೆನೇ ಇಲ್ಲ. ಅಲ್ಲಿನ ರೈತರ ಪರಿಸ್ಥಿತಿ ಅನ್ನು ನೋಡೋದಕ್ಕಾಗ್ತಾ ಇಲ್ಲ ಪಾಪ. ಬೆಂಗಳೂರು, ಬೀದರ್ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವ ರಿಂಗ್ ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿನ ರೈತರು. ಮಳೆ ಬೆಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಕಲ್ಯಾಣ ನಾಡಿನ ರೈತಾಪಿ ವರ್ಗ. ಹೀಗಾಗಿ ಕಲ್ಯಾಣ ಕರ್ನಾಟಕವನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಬೇಕು. ಬರ ಘೋಷಣೆ ಮಾಡಿ ರೈತರಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಆಗಸ್ಟ್ 17ರಂದು ಕಲಬುರಗಿ ಜಿಲ್ಲಾ ಬಂದ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಆಗಸ್ಟ್ 17ನೇ ತಾರೀಕು. ಆರಂಭವಾಗಿ 2 ತಿಂಗಳು ಕಳೀತಾ ಬಂದರೂ ಕೂಡ ಮಳೆ ಬಾರದ ಹಿನ್ನೆಲೆ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ಕಲಬುರಗಿ ಭಾಗದ ಜೀವ ನದಿಗಳಾದ ಕಾಗಿನ ಹಾಗೂ ಭೀಮಾ ನದಿ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದರಿಂದ ರೈತರು ಇದು ಅಕ್ಷರಶಃ ನಲುಗಿ ಹೋಗಿರುವಂತೆ. ಹೀಗಾಗಿ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡುವಂತೆ ಆಗ್ರಹಿಸಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಿರುವಂಥದ್ದು. ಇಂದು ಕಲಬುರಗಿ ನಗರದ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಕಲಬುರಗಿ ನಗರದ ರಾಷ್ಟ್ರೀಯ ಹೆದ್ದಾರಿ ಹುಮ್ನಾಬಾದ್ ರಿಂಗ್ ರಸ್ತೆಯನ್ನು ಇನ್ನು ಕಲಬುರಗಿ ನಗರಕ್ಕೆ ಪ್ರವೇಶವನ್ನು ಮಾಡಲಾಗುತ್ತೆ. ಆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಕಳೆದ 40 ನಿಮಿಷಗಳಿಂದ ಹೋರಾಟವನ್ನು ಮಾಡ್ತಿರುವಂಥದ್ದು. ಕಲಬುರಗಿ ಜಿಲ್ಲೆಯ ರೈತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ತೊಗರಿ, ಜೋಳ, ಕಬ್ಬು ಮತ್ತು ಇತರೆ ಬೆಳೆಗಳನ್ನು ಬೆಳೆದು ಕೈ ಸುಟ್ಟಿಕೊಂಡಿರುವಂಥದ್ದು. ಹೀಗಾಗಿ ಸರ್ಕಾರ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕು ಹಾಗೂ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ರೈತರು ಮಾಡ್ತಿರೋದು. ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಹೋರಾಟಗಾರರಿದ್ದಾರೆ. ಯಾವ ಆಗ್ರಹವನ್ನು ಮಾಡ್ತಿರೋದು ಸರ್? ಈಗ ನಿಮ್ಮ ಪ್ರಮುಖ ಆಗ್ರಹವೇನು ಸರ್ಕಾರಕ್ಕೆ? ಇವತ್ತು ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಬಾವಿ ಬೋರ್ವೆಲ್ಗಳನ್ನು ಬತ್ತೋಗಿವೆ, ನದಿಗಳನ್ನು ಬತ್ತೋಗಿದೆ, ಅಂತರ್ಜಲ ಮಟ್ಟ ನೆಲಕಚ್ಚೋಗಿದೆ. ರೈತರು ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮರು ಬಿತ್ತನೆಗಾಗಿ ಬೀಜ, ರಸಗೊಬ್ಬರನ್ನ ಕೂಡಲೇ ಉಚಿತವಾಗಿ ಕೊಡಬೇಕು. ಇವತ್ತು ಪ್ರತಿ ಎಕರೆಗೆ 50,000 ರೂಪಾಯಿ ಬರ ಪರಿಹಾರನ ಘೋಷಣೆ ಮಾಡಬೇಕು. ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಬರಪೀಡಿತ ಅಂತೇಳಿ ಘೋಷಣೆ ಮಾಡ್ಬೇಕಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ದನ ಕರುಗಳಿಗೆ ಕಣಕಿ ಗೋಶಾಲೆ ತೆರಿಬೇಕಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀವಿ. ತಕ್ಷಣವೇ ಬರಗಾಲ ಘೋಷಣೆಗಾಗಿ ಆಗಸ್ಟ್ 17ರಂದು ಕಲಬುರಗಿ ಸಂಪೂರ್ಣ ಸ್ವಯಂ ಪ್ರೇರಿತವಾಗಿ ಬಂದ್ ನಡೀತಾ ಇದೆ. ಅದರ ಪೂರ್ವಭಾವವಾಗಿ ಎಲ್ಲ ರಿಂಗ್ ರೋಡ್ಗಳನ್ನು ತಹಸೀಲ್ದಾರ್ ಕಚೇರಿ ಮುಂದ್ಗಡೆ ಪ್ರತಿಭಟನೆ ನಡೆಸ್ತಿದ್ವಿ. ತಕ್ಷಣವೇ ಸರ್ಕಾರ ರೈತರ ನೆರವಿಗೆ ಬಂದು ಬರಪೀಡಿತ ಘೋಷಣೆ ಮಾಡಕ್ಕೆ ಮುಂದಾಗಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಕಳೆದ ಬಾರಿ ಸಿಎಂ ಡಿ ಕೆ ಶಿವಕುಮಾರ್ ಕಲಬುರಗಿ ಬಂದಾಗ ಹೇಳಿದ್ರು ಬರ ಘೋಷಣೆ ಮಾಡಕ್ಕೆ ಕೆಲವೊಂದು ಮಾನದಂಡಗಳಿದೆ, ಹಾಗೆ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಇವತ್ತು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಸಂಪೂರ್ಣವಾಗಿ ವಾಡಿಕೆಯಷ್ಟು ಮಳೆಯನ್ನ ಆಗಿಲ್ಲ. ಆ ಕಾರಣಕ್ಕಾಗಿ ಬರದ ಛಾಯೆ ಆವರಿಸಿದೆ. ಇವತ್ತು ಅವರು ಮಾನದಂಡದ ಪ್ರಕಾರ ಬಂದರೂ ಕೂಡ ಇವತ್ತು ಏಪ್ರಿಲ್, ಮೇ, ಜೂನ್ ಡಾಟಾ ಅಂಕಿಅಂಶದ ಲೆಕ್ಕಾಚಾರಕರು ವಾಡಿಕೆಯಷ್ಟು ಮಳೆ ಕೊರತೆ ಇರೋದ್ರಿಂದ ಇವತ್ತು ಬೆಳೆ ಇರಲಾರ್ದ ಕಾರಣಕ್ಕಾಗಿ ಆಳಂದ, ಜೇವರ್ಗಿ, ಅಫಜಲ್ಪುರ್, ಕಲಬುರಗಿ ಇವತ್ತು ಪಾವದಾನಿ ಭೂಮಿಗೆ ಬುಕ್ಕದ ಬೀಜ ಕೈಯಾಗಿ ಹಿಡಿದಿಲ್ಲ, ಭೂಮಿಗೆ ಮಾಲ್ ಬಿತ್ತಿಲ್ಲ. ಆ ಕಾರಣಕ್ಕಾಗಿ ತಕ್ಷಣ ಬರಗಾಲ ಘೋಷಣೆ ಮಾಡಬೇಕು. ಬಿತ್ತಿರ್ತಕ್ಕಂಥ ಬೆಳೆ ಒಡೆಗೆ ಹೋಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತಿದೆ. ಇದಿಷ್ಟು ರೈತರ ಆಗ್ರಹವಾಗಿರುತ್ತೆ. ಏನು ಮಳೆ ಬಾರದ ಹಿನ್ನೆಲೆ ರೈತರು ಬಿತ್ತಿದಂತಹ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗ್ತಿದೆ. ಹೀಗಾಗಿ ಕೂಡಲೇ ಸರ್ಕಾರ ಈ ಕುರಿತು ಗಮನ ಹರಿಸಬೇಕು. ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ರೈತರು ಮಾಡ್ತಿರುವಂಥದ್ದು. ಶ್ರೀಕಾಂತ್ ಬಿರಾರ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.